ದರ್ಶನ್ ವಿರುದ್ಧ ಕೊಲೆ ಕೇಸ್ ಭಾರಿ ಸದ್ದು ಮಾಡ್ತಾ ಇರುವಾಗಲೇ ದರ್ಶನ್ ಚನ್ನಪಟ್ಟಣದಿಂದ ಬೈ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗಿದ್ರ ಅನ್ನುವಂತಹ ಸ್ಫೋಟಕ ವಿಚಾರ ಈಗ ಗೊತ್ತಾಗ್ತಾ ಇದೆ. ದರ್ಶನ್ ಚನ್ನಪಟ್ಟಣದಿಂದ ಸ್ಪರ್ಧೆಗೆ ರೆಡಿ ಆಗ್ತಾ ಇದ್ರ ಹಾಗಿದ್ದಾರೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ದರ್ಶನ್ ಸಿದ್ಧತೆಯನ್ನ ನಡೆಸಿದ್ರ. ಈ ಬಗ್ಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಚ್ಚರಿಯ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ಅವರ ಅಚ್ಚರಿಯ ಅಭ್ಯರ್ಥಿ ಇದೀಗ ಜೈಲ್ ಪಾಲಾಗಿದ್ದಾರೆ. ಪಾಪ ಯಾರನ್ನ ಹಾಕ್ತಾರೋ ಏನ್ ಕಥೆನೋ ಅಂತ ಕುಹಕವಾಡಿದ್ದಾರೆ ಯೋಗೇಶ್ವರ್. ಈಗ ಕಾಂಗ್ರೆಸ್ನವ್ರು ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ ಸರ್. ಡಿಕೆ ಸುರೇಶ್ ಅವರು ಅಚ್ಚರಿ ಈಗ ಕಾಂಗ್ರೆಸ್ನವ್ರು ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ ಸರ್. ಡಿಕೆ ಸುರೇಶ್ ಅವರು ಅಚ್ಚರಿ ಅಭ್ಯರ್ಥಿನ ಹಾಕ್ತೀನಿ ಅಂತ ಹೇಳಿ ಗೊತ್ತು ನನಗೆ. ಅಚ್ಚರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕಬೇಕು ಅಂತ. ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ. ಅಚ್ಚರಿ ಅಭ್ಯರ್ಥಿನೇ ಬರಲಿ, ಇನ್ಯಾರಾದರೂ ಬರಲಿ, ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ, ಚುನಾವಣೆ ಮಾಡ್ತೀವಿ. ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ಬರು ಈಗ ಮರ್ಡರ್ ಕೇಸ ಸಿಗಾಕೊಂಡಿದ್ದಾರೆ. ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ದರು. ಹಾಗಾಗಿ ಅದು ಆಗಲ್ಲ. ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು, ನೋಡೋಣ. ಯಾರೋ ಗೊತ್ತಿಲ್ಲ ರೀ, ನೀವೇನು ನೋಡ್ಕೊಡ್ರಿ. ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸಬೇಕು ಅಂತೇಳಿ ನಮ್ಮ ಈ ರೌಡಿ ಗ್ಯಾಂಗ್ ಜೊತೆಯಲ್ಲಿ ದರ್ಶನ್ ಯಾಕೆ ಎಂಟ್ರಿ ಆದ್ರು, ಈ ಪ್ರಕರಣದಲ್ಲಿ ದರ್ಶನ್ ಯಾಕೆ ಇನ್ವಾಲ್ವ್ ಆದ್ರು ಅನ್ನೋ ಪ್ರಶ್ನೆ ಬಂದಾಗ ಪ್ರೇಯಸಿ ಪವಿತ್ರ ಗೌಡ, ಈ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡರಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ ಅನ್ನೋ ಕಾರಣಕ್ಕೋಸ್ಕರ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು. ಪ್ರೇಯಸಿ ಮಾತು ಬಿಟ್ಟಳು ಅಂತ ಹೇಳಿ ದರ್ಶನ್ ಹೆಣ ಬೀಳಿಸಿದ್ರ ಅನ್ನೋದು ಈಗಿರುವಂತ ಪ್ರಶ್ನೆ. ದರ್ಶನ್ ಈ ವಿಷಯದಲ್ಲಿ ಎಂಟ್ರಿ ಆಗಿದ್ದು ಯಾಕೆ ಗೊತ್ತಾ? ರೇಣುಕಾ ಸ್ವಾಮಿಗೆ ಏನೂ ಮಾಡಿಲ್ಲ ಎಂದು ಪವಿತ್ರ ಗೌಡ ಸಿಟ್ಟಾಗಿದ್ರು. ಇಷ್ಟೆಲ್ಲ ನನಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದು, ಫೋಟೋ ಕಳಿಸಿದ್ದು, ಇದೆಲ್ಲ ಮಾಡಿದ್ರು ಕೂಡ ದರ್ಶನ್ ಏನೂ ಮಾಡಿಲ್ಲ ಅಂತ ಹೇಳಿ ಪವಿತ್ರ ಗೌಡ ದರ್ಶನ್ ಮೇಲೆ ಸಿಟ್ಟಾಗಿದ್ರು. ಹಿಂಗಾಗಿ ದರ್ಶನ್ ಈ ರೌಡಿ ಗ್ಯಾಂಗ್ ಜೊತೆಯಲ್ಲಿ ಸೇರ್ಕೊಂಡು ಕೊಲೆ ಮಾಡಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಪವಿತ್ರ ಹಠಮಾರಿತನದ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. 20 ದಿನ ಮಾತು ಬಿಟ್ಟಿದ್ದಕ್ಕೆ ಫಿನಿಶ್ ಮಾಡಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನೋದು. ರೇಣುಕಾ ಸ್ವಾಮಿ ಸಂದೇಶಗಳ ವಿಚಾರ ದರ್ಶನ್ಗೆ ಹೇಳಿದ್ರು. ದರ್ಶನ್ ಏನೂ ಮಾಡಲಿಲ್ಲ ಅಂಥೇಳಿ ಪವಿತ್ರ ಗೌಡ ಸಿಟ್ಟಾಗಿದ್ರು. 20 ದಿನ ಮಾತು ಬಿಟ್ಟಿದ್ರು. ಈ ಕಾರಣದಿಂದ ದರ್ಶನ್ ಸಿಟ್ಟಾಗಿ ಮನಸೋ ಇಚ್ಛೆ ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ನಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, 20 ದಿನ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಕೊಲೆ ಮಾಡಿದ್ರ ರೇಣುಕಾ ಸ್ವಾಮಿಯನ್ನ. ಇನ್ಸೈಡ್ ವಿವರ ಏನಿದೆ ಮಾದೇಶ್? ರಂಜಿತ್, ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ವಿಚಾರಗಳನ್ನು ಪ್ರಶ್ನೆಗಳಾಗಿ ಮೂಡ್ತಿದೆ. ಯಾಕಂದರೆ ಇಷ್ಟೊಂದು ಕ್ರೂರವಾಗಿ ಆತನನ್ನು ಮರ್ಡರ್ ಮಾಡೋ ಲೆವೆಲ್ಗೆ ದರ್ಶನ್ ಯಾಕೆ ಎಂಟ್ರಿ ಆದರೂ, ಜೊತೆಗೆ ಇಷ್ಟೆಲ್ಲ ಪಟಾಲಮನ್ನು ಕಟ್ಟೋದಾಗಿರ್ಬೋದು, ಪ್ಲ್ಯಾನ್ ಮಾಡೋದಾಗಿರ್ಬೋದು, ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಕೊಲೆ ಮಾಡುವಷ್ಟರ ಮಟ್ಟಿಗೆ ಇತ್ತ ಒಂದು ಇಶ್ಯೂ ಅನ್ನೋದು ಕೂಡ ಇಲ್ಲಿ ಸಾಮಾನ್ಯವಾಗಿ ಮೂಡುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅಂದಮೇಲೆ ಈಗಿನ ಕಾಲದಲ್ಲಿ ಈಗಿನ ಟ್ರೆಂಡ್ನಲ್ಲಿ ಸಾಕಷ್ಟು ಜನ ಬ್ಯಾಡ್ ಕಾಮೆಂಟ್ಗಳನ್ನು ಮಾಡೋದಾಗಿರ್ಬೋದು ಮತ್ತು ಟ್ರೋಲ್ಗಳನ್ನು ಮಾಡೋದಾಗಿರ್ಬೋದು ಸಾಕಷ್ಟು ಮಾಡ್ತಿರ್ತಾರೆ. ಅಷ್ಟಕ್ಕೆ ದರ್ಶನ್ ನಿಜಕ್ಕೂ ಕೂಡ ರೇಣುಕಾ ಸ್ವಾಮಿಯನ್ನ ಕರೆಸ್ಬಿಟ್ಟು ಹೊಡೆಸಿದ್ರ, ಅಂದರೆ ಒಂದು ಪ್ಲಾನ್ ಮಾಡಿ ಕೊಲೆ ಮಾಡಿಸ್ಬಿಟ್ರ ಅನ್ನೋಂಥದ್ದು ಸದ್ಯಕ್ಕೆ ಅನುಮಾನಗಳಾಗಿತ್ತು. ಈಗ ತನಿಖೆ ವೇಳೆ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಅಂದರೆ ಆ ಒಂದು ವಿಚಾರದ ಬಗ್ಗೆ, ಅಂದರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡೋದಾಗಿರ್ಬೋದು, ಕಮೆಂಟ್ ಮಾಡೋದಾಗಿರ್ಬೋದು, ಫೋಟೋಗಳನ್ನು ಕಳಿಸೋದಾಗಿರ್ಬೋದು, ಈ ಒಂದು ವಿಚಾರದ ಬಗ್ಗೆ ಈ ಮುಂಚೆನೇ ಹೇಳಿರ್ತಾರೆ. ಆದರೆ ಆ ಒಂದು ವಿಚಾರವಾಗಿ ದರ್ಶನ್ ಈ ಮುಂಚೆ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿರಲ್ಲ. ಅಂದರೆ ಆತನನ್ನು ಕರೆಸಿ ವಾರ್ನ್ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಆತನಿಗೆ ಏನಾದರೂ ಹೇಳೋದಾಗಿರ್ಬೋದು, ಇದು ಯಾವುದು ಕೂಡ ಮಾಡಿರಲಿಲ್ಲ ಅಂತೆ. ಅದರ ಜೊತೆಗೆ ಇಬ್ಬರ ಮಧ್ಯೆ ಒಂದಷ್ಟು ಮಾತುಕತೆಗಳಾಗಿರುತ್ತೆ. ಅಂದರೆ ದರ್ಶನ್ ಮತ್ತು
ಪವಿತ್ರ ಗೌಡ ಜೊತೆ ಒಂದಷ್ಟು ಮಾತುಕತೆಗಳಾಗಿ ಅವರಿಬ್ಬರು ಕೂಡ ಸುಮಾರು 20 ದಿನಗಳ ಕಾಲ ಮಾತುಕತೆ ಆಡಿರಲಿಲ್ಲ. ಈ ಒಂದು ವಿಚಾರವಾಗಿ ದರ್ಶನ್ ಕೋಪಗೊಂಡು ಆತನನ್ನ ಕರೆಸ್ಬಿಟ್ಟು ಈ ರೀತಿ ಮಾಡಿದ್ರ ಅನ್ನುವಂಥದ್ದು ಸದ್ಯಕ್ಕೆ ಊಹಾಪೋಹ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಕೂಡ ಅಂದ್ರೆ ಸುಮಾರು 13 ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಮತ್ತೆ ಪವಿತ್ರರನ್ನ ಈ ಒಂದು ವಿಚಾರವಾಗಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಏನೆಲ್ಲ ಆಯ್ತು, ಅದಾದ್ಮೇಲೆ ನೀವು ದರ್ಶನ್ ಹೇಳಿದ್ರ, ಯಾಕಂದ್ರೆ ಇಲ್ಲಿ ಎಲ್ಲವೂ ಕೂಡ ಸ್ಟಾರ್ಟ್ ಆಗೋದು ಪವಿತ್ರ ಗೌಡರಿಂದಾನೆ. ಅಂದ್ರೆ ಆ ಒಂದು ಮೆಸೇಜ್ ಮಾಡಿರೋದು ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಪವಿತ್ರ ಗೌಡ ದರ್ಶನ್ಗೆ ಹೇಳಿದ ಮೇಲೆ ಈ ಎಲ್ಲಾ ರೀತಿಯಾದಂತಹ ವಿಚಾರಗಳು ಬೆಳಕಿಗೆ ಬಂದಿರುತ್ತೆ. ಈ ಎಲ್ಲ ಒಂದು ಪ್ಲಾನ್ ಆಗುತ್ತೆ, ಪ್ಲಾನ್ ಆಗಿ ಮರ್ಡರ್ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಆಗೋದು ಪವಿತ್ರ ಗೌಡದಿಂದ. ನಿಜಕ್ಕೂ ಕೂಡ ಇದೆಲ್ಲ ಆಗಿತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು.